ದೀಪು ಅವರ ಅಮ್ಮ ಅಪ್ಪಗೆ ಮೈ ಹುಷಾರಿಲ್ಲ, ರಕ್ತ ಕೊಟ್ಟಿದ್ದಾರೆ. ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ಲಿಫ್ಟ್ ಕೊಟ್ಟಿದ್ದಾರೆ. ಅಶ್ರಫ್ಗೂ ಈ ಪಾಲಿಟಿಕ್ಸ್ಗೂ ಯಾವುದು ಸಂಬಂಧ ಇಲ್ಲ. ಅಶ್ರಫು ಕೇರಳ, ಆದರೆ ಅವನು ಒಂದು ಮುಸಲ್ಮಾನ ಅಷ್ಟೇ. ಆದರೆ ಏನಾಗುತ್ತೆ, ಒಂದು ಕೈಯಲ್ಲಿ ಕಲ್ಲು, ಒಂದು ಕೈಯಲ್ಲಿ ಬಾಂಬ್ ಇದ್ದರೆ ಬೇಯ್ಲು, ಕಲ್ಲಿದ್ದರೆ ಜೈಲು. ಅಂದರೆ ಧರ್ಮ ನೋಡ್ತಾರೆ ಅಲ್ಲಿ. ಶೆಡ್ಯೂಲ್ ಅಫೆನ್ಸನ್ನ ಬಿಟ್ಟು ಬೇರೆ ಅಫೆನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ NIAಗಿಲ್ಲ. CBI ಮಾಡುತ್ತೆ. ಆನ್ ರೆಫರೆನ್ಸ್ CBI ಕ್ಯಾನ್ ಇನ್ವೆಸ್ಟಿಗೇಟ್. NIA ಕ್ಯಾನ್ ಇನ್ವೆಸ್ಟಿಗೇಟ್ ಎನಿ ಅಫೆನ್ಸ್ ಅಲಾಂಗ್ ವಿತ್ UAPA. ಈಗ PFI ಕೈವಾಡ ಇದೆ, ಯಾರದೇ ಕೈವಾಡ ಇರುತ್ತೆ ತನಿಖೆ ಮಾಡಿ. ಬಟ್ ಒಂದು ಮಾತ್ರ NIA, ಎರಡು ಯಾಕೆ ಇಲ್ಲ? ಪಾಕಿಸ್ತಾನ್ ಜಿಂದಾಬಾದ್ ಅಂದು ಹೇಳಿದರೆ ಅದು ದೇಶದ್ರೋಹ. ಅದು ಅರೆಸ್ಟ್ ಮಾಡಬೇಕು, ಕೊಂದ್ಬಿಡೋದಾ? ಕೊಲ್ಲೋಕೆ ಯಾರು ಅಧಿಕಾರ ಕೊಟ್ಟಿದ್ದು? ಆ ಥರ ಅವನು ಹೇಳ್ದ ಅಂದು ಎಲ್ಲಿದೆ ಮೆಟೀರಿಯಲ್ಲು? ರಹೀಮು ಮನೆಗೆಲ್ಲ ಹೋಗಿ ಬಂದ್ವಿ. ರಹೀಮ್ ಅವ್ರ ಜೊತೆ ಅಟ್ಯಾಕ್ ಆದ ಆ ಹುಡುಗನ ಹತ್ರನೂ ಮಾತಾಡ್ಕೊಂಡು ಬಂದ್ವಿ. ಸೊ ಅಟ್ಯಾಕ್ ಆದಾಗ ಏನಾಗುತ್ತಂದರೆ, ಈಗ ಒಂದೇ ಊರಿನವರು ರಹೀಮು ಮತ್ತು ಯಾರನ್ನೆಲ್ಲ ಬಂಧಿಸಿದ್ದಾರೆ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಊರಿನವರು, ಗೊತ್ತಿದೆ. ಅವನು ದೀಪು ಅವರ ಅಮ್ಮ ಅಪ್ಪಗೆ ಮೈ ಹುಷಾರಿಲ್ಲ, ರಕ್ತ ಕೊಟ್ಟಿದ್ದಾರೆ. ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ಲಿಫ್ಟ್ ಕೊಟ್ಟಿದ್ದಾರೆ. ಇವರು ಒಂದು ಜಾಗದಲ್ಲಿ ಸೇರಿದ್ದಾಗ ಏನು ಕಾನ್ವರ್ಸೇಷನ್ ಆಯಿತು ಅಂದು ನಾನು ಒಬ್ಬನೇ ಒಂದು ಸಿಂಗಲ್ ಐ ವಿಟ್ನೆಸ್ ಕೇಳಿದೆ. ಆ ಹುಡುಗ ಹೇಳ್ದ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನೇ ಯಾಕೆ ಹೊಡಿತೀರಾ? ನಿಮಗೂ ನಮ್ಗೆ ಏನಿದೆ? ನಾನು ಯಾವ ರಾಜಕೀಯ ಪಕ್ಷದಲ್ಲಿನೂ ಇಲ್ಲ, ನಾನು ಯಾವ ಇದರಲ್ಲಿನೂ ಇಲ್ಲ, ನಮ್ಮನ್ನು ಬಿಟ್ಬಿಡಿ ಅಂದು ಭಾರಿ ಕೇಳಿದ್ದಾರೆ. ಇಲ್ಲ, ನಾವು ಬಿಡೋದಿಲ್ಲ, ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ, ನಾವು ನಿಮ್ಮನ್ನು ಕೊಲ್ಲುತ್ತೇವೆ ಎಂದು ಮರ್ಡರ್ ಆಗಿದೆ. ಅಂದರೆ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ. ಇದು ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ, ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್. ಅಂದರೆ ರಹೀಮ್ ಒಂದು ಕಮ್ಯುನಿಟಿಗೆ ಸೇರಿದ್ದಾನೆ ಅನ್ನೋ ಒಂದೇ ಕಾರಣದಿಂದ ಟಾರ್ಗೆಟೆಡ್ ಕಿಲ್ಲಿಂಗ್, ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್. ನೋಡಿ, 25ನೇ ತಾರೀಕು ಬಾಜ್ಪಾಯಿಯಲ್ಲಿ ಒಂದು ಮೆರವಣಿಗೆ ಆಗುತ್ತೆ, ಒಂದು ಮೀಟಿಂಗ್ ಆಗುತ್ತೆ. ಪೊಲೀಸರು ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ, ಕೊಡಬಾರ್ದಾಗಿತ್ತು. ಸೊ ಮೀಟಿಂಗಲ್ಲಿ ಮಾತಾಡುವಾಗಲೇ ಭಾಷಣದಲ್ಲಿ ನಾವು ಕೊಲ್ಲುತ್ತೇವೆ, ವಿ ವಿಲ್ ಫಿಕ್ಸ್ ಅಂದೇ ಹೇಳ್ತಾರೆ. 25 ಆಗುತ್ತೆ, 26, 27 ಈ ಹುಡುಗರು ಯಾರೆಲ್ಲ ಬಂಧಿಸಿದ್ದಾರೆ ಇವರೆಲ್ಲ ಆ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಅದೇ ಕಾರಣದಿಂದನೇ ಅಟ್ಯಾಕ್ ಆಗಿದೆ. ಸೊ ಇದು ಟಾರ್ಗೆಟೆಡ್ ಕಿಲ್ಲಿಂಗ್. ಅಶ್ರಫ್ಗೂ ಈ ಪಾಲಿಟಿಕ್ಸ್ಗೂ ಯಾವುದು ಸಂಬಂಧ ಇಲ್ಲ. ಅಶ್ರಫು ಕೇರಳ, ಆದರೆ ಅವನು ಒಂದು ಮುಸಲ್ಮಾನ ಅಷ್ಟೇ. ಅಲ್ಲಿ ಕ್ರಿಕೆಟ್ ಆಟ ಆಡಿದ್ದಾರೆ. ಬಂದ ವಿಷಯ, ಕ್ರಿಕೆಟ್ ಕಾಣಲು, ಅದನ್ನು ವೀಕ್ಷಿಸಲು ಯಾರು ಮುಸಲ್ಮಾನರು ಬರಬಾರ್ದಂದು ಕೂಡ ಬೋರ್ಡ್ ಹಾಕಿದ್ರಂತೆ. ಇವನು ಬಂದಿದ್ದರೆ ಯಾರೋ ಒಬ್ಬರು ಎಗೇನ್ ರೌಡಿ ಶೀಟರು ಒಡಿ ಅಂದು ಹೇಳಿದ್ದಾರೆ. 21, 22, 23 ವಯಸ್ಸು ಹುಡುಗರು ಸಿಕ್ಕಾಬಟ್ಟೆ ಹೊಡೆದು ಖಾರದ ಪುಡಿಯೆಲ್ಲ ಹಾಕಿ ಸಾಯಿಸಿದ್ದಾರೆ. ಡೆಡ್ ಬಾಡಿ ಅಲ್ಲಿ ಬಿದ್ದಿದೆ. ಡೆಡ್ ಬಾಡಿ ಇರೋವರೆಗೆ ಕೂಡ ಅವರು ಕ್ರಿಕೆಟ್ ಪ್ಲೇ ಮಾಡಿದ್ದಾರೆ. ಅಂದರೆ ಇಷ್ಟೊಂದು ಹೇಟ್, ದ್ವೇಷ ಒಂದು ಕಮ್ಯುನಿಟಿ ಮೇಲೆ ಇದೆ, ಅಷ್ಟು ಮಾತ್ರ ಅನ್ನೋದು ಒಂದು. ಮತ್ತು ಸುಹಾಸ್ ಶೆಟ್ಟಿ ಅವ್ರ ಹೆಸರೇ ಗೊತ್ತಾಗುತ್ತೆ, ಅವರು ಹಿಂದೂ ಮತ್ತು ಬಜರಂಗ್ ದಳಲ್ಲಿ ಇದ್ದರು ಅಂದು ಕೂಡ ಮಾಧ್ಯಮದವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಅದು ಕಮ್ಯುನಿಟಿ ಟಾರ್ಗೆಟೆಡ್ ಅಟ್ಯಾಕ, ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್. ಅಂದರೆ ಅದು ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್, ನಾಟ್ ಎ ಕಮ್ಯುನಲ್ ಅಟ್ಯಾಕ್. ಅವರು 2 ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಹಪ್ತಾ ವಸೂಲಿ ಮಾಡೋದು ಇದೆಲ್ಲ ಕೂಡ ನಡೆದಿದೆ. ಸೊ ದಟ್ ಈಸ್ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್. ಇದು
ಇದು ಕಮ್ಯುನಿಟಿ ಟಾರ್ಗೆಟೆಡ್ ಮರ್ಡರ್ಸು. ಈಗ ದುರಂತ ಏನಂದರೆ, ಶುಗಾ ಶೆಟ್ಟಿ ಏನೋ ಮರ್ಡರ್ ಆಗಿದೆ, ಅದನ್ನೇ NIAಗೆ ಕೊಟ್ಟಿದ್ದಾರೆ. ಆದರೆ ಈ ಅಶ್ರಫ್ ಅದು ಮಾಬ್ ಲಿಂಚಿಂಗು, ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು. ರಹೀಮು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು. ಈಗ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 2KLM, 2K ಅಂದರೆ ಟೆರ್ರಿಸ್ಟ್ ಆ್ಯಕ್ಟು, ಟೆರ್ರಿಸ್ಟ್ ಆರ್ಗನೈಸೇಷನ್, ಟೆರ್ರಿಸ್ಟ್ ಗ್ಯಾಂಗು. ನೋಡಿ, ಸುಭಾಷ್ ಶೆಟ್ಟಿ ಕೇಸಲ್ಲಿ ಬಂಧಿಸಿದ್ದಾರೆ. ಎನಿ ಮರ್ಡರ್ ಈಸ್ ಇನ್ಹ್ಯೂಮನ್, ವಿ ಅಪೋಸ್ ಎನಿ ಮರ್ಡರ್. ಆಯಿತು. ಈಗ ತನಿಖೆಯಲ್ಲಿ ತಾರತಮ್ಯ ಅಂದರೆ, ಒಂದು ಮುಸಲ್ಮಾನ ಅಂದರೆ ಅವನಿಗೆ ಸುಣ್ಣ ಹಚ್ತಾರೆ, ಒಂದು ಫಾರ್ವರ್ಡ್ ಕಮ್ಯುನಿಟಿ, ಮೆಜಾರಿಟಿ ಕಮ್ಯುನಿಟಿ ಅಂದರೆ ಬೆನ್ನೆ ಹಚ್ತಾರೆ. ತಾರತಮ್ಯ ನೋಡಿ. ಎಲ್ಲಿ ಈ UAP ಆ್ಯಕ್ಟ್ ಇನ್ವಾಕ್ ಮಾಡಬೇಕು, ಎಲ್ಲಿ NIA ಕೊಡಬೇಕು, ಅಲ್ಲಿ ಕೊಟ್ಟಿಲ್ಲ. ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗೇ UAP ಆ್ಯಕ್ಟು. ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗಲ್ಲಿ ಜನರಲ್ಲ ಹಾಕಿ, ಇಂಡಿವಿಜುವಲ್ ಟಾರ್ಗೆಟೆಡ್ ಅಟ್ಯಾಕಲ್ಲಿ UAP ಹಾಕಿದ್ದಾರೆ. ಇದು ತಾರತಮ್ಯ. ಇಟ್ ವೈಲೇಟ್ಸ್ ಆರ್ಟಿಕಲ್ 14, 15 ಆ್ಯಂಡ್ 16, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಟು ಎವ್ರಿ ಸಿಟಿಸನ್ಸು. ಅದರಲ್ಲಿ ನೋ ಡಿಸ್ಕ್ರಿಮಿನೇಷನ್. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ನ ವೈಲೇಟ್ ಮಾಡಿದ್ದಾರೆ ಅಂದು ಒಂದು. ಸೊ UAP ಇನ್ವೋಕ್ ಮಾಡಿದ್ದು ಸುಭಾಷ್ ಶೆಟ್ಟಿ ಕೇಸ್ನಲ್ಲಿ ಇಟ್ ಈಸ್ ಪೊಲಿಟಿಕ್ಸ್, ಕಮ್ಯುನಲ್ ಪಾಲಿಟಿಕ್ಸು. ಇದು ಮಿಸ್ಯೂಸ್ ಆಫ್ ಪೊಲಿಟಿಕಲ್ ಪವರ್, ಮಿಸ್ಯೂಸ್ ಆಫ್ ಹೋಮ್ ಮಿನಿಸ್ಟ್ರಿ ಪವರ್ ಅಂತ ಕೂಡ ಹೇಳ್ತೀನಿ. ಸೊ ದಿಸ್ ಈಸ್ ಒನ್. ಈಗ ಇಲ್ಲಿ ನಾನು ಮೊದಲೇ ಹೇಳಿದೆ, ಒಂದು ಬಿಸ್ನೆಸ್ ಒಂದು ಆಲ್ ಅಂಡರ್ವರ್ಲ್ಡ್ ಬಿಸ್ನೆಸ್ಸು. ಆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಪಾಲಿಟಿಕ್ಸು. ಕಮ್ಯುನಲೈಸೇಷನ್ ಆಫ್ ಕ್ರೈಮ್, ಕ್ರಿಮಿನಲೈಸೇಷನ್ ಆಫ್ ಕಮ್ಯುನಲ್, ಪೊಲಿಟಿಸೈಸೇಷನ್ ಆಫ್ ಕ್ರೈಮು, ಗ್ಲ್ಯಾಮರು, ಕಮ್ಯುನಲೈಸೇಷನು. ಈ ಥರ ಒಂದು ಚೌಕಟ್ಟಿನಲ್ಲಿ ಈ ಕೊಲೆಗಳು ನಡೀತಾ ಇದೆ. ಹೇಟ್ ಸ್ಪೀಚ್ ಮಾಡ್ತಾರೆ. ಒಬ್ರೊಬ್ಬರ ಮೇಲೇನೂ 8 ಕೇಸು, 10 ಕೇಸು, 20 ಕೇಸು, 30 ಕೇಸು ಹೈಕೋರ್ಟಲ್ಲಿ ಸ್ಟೇ ಕೊಟ್ಬಿಡ್ತಾರೆ. ವಾಟ್ ಈಸ್ ದ ರೀಸನ್ ಹೈಕೋರ್ಟಲ್ಲಿ ಸ್ಟೇ ಕೊಡ್ತಾರೆ ಅಂದರೆ, ಈಗ ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ. ಈಗ ಹೇಟ್ ಸ್ಪೀಚ್, ದ್ವೇಷ, ಕಮ್ಯುನಲ್ ಹೇಟ್ರೆಡ್, ಇದಕ್ಕೆ ಹಳೆ ಕಾನೂನು IPCನಲ್ಲಿ 153A, 153B, 295, 505(2) ಇತ್ತು. ಪನಿಷ್ಮೆಂಟು 3 years to 7 years. ಈಗ ಅದನ್ನೇ 196, 197, 299 ಅಂತ ಹಾಕಿದ್ದಾರೆ. 3 years to 7 years. ಅಂದರೆ ಅದಕ್ಕೆ ಬೇಕಂದರೆ ಮೇ ಬಿ ಇಂಟೆನ್ಷನಲಿ 173BNSS ಅಂದು ಒಂದು ಪ್ರಾವಿಷನ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಅದರಲ್ಲಿ 3 ವರ್ಷದಿಂದ 7 ವರ್ಷ ಅವರಿಗೆ ಪನಿಷ್ಮೆಂಟ್ ಇರೋ ಅಫೆನ್ಸ್ಗೆ ದೂರು ಕೊಟ್ಟರೆ FIR ರಿಜಿಸ್ಟರ್ ಮಾಡೋಂಗಿಲ್ಲ, ಮತ್ತು 14 days ನೋಟಿಸ್ ಕೊಡಬೇಕು. ಆ ಅಫೆನ್ಸ್ ಇದ್ದರೆ ಅರೆಸ್ಟ್ ಮಾಡೋಂಗಿಲ್ಲ. ಸೊ ಇದು ಇಂಟೆನ್ಷನಲ್ಲಿ ಅಮಿತ್ ಶಾ ಅವರು ಮಾಡಿದ್ರ ಅನ್ನೋದು. ಯಾಕೆಂದರೆ ಲಾ ಕಮಿಷನ್ನ ಹೊರತುಪಡಿಸಿ, ಜೂರಿಸ್ಟ್ಗಳನ್ನ, ಅಡ್ವೊಕೇಟ್ ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್ ಹೊರತುಪಡಿಸಿ, ಒಂದು ಹ್ಯಾಂಡ್ ಪಿಕ್ಡ್ ಲೋ ಲೆವೆಲ್ ಅಫಿಷಿಯಲ್ಸನ್ನು ಇಟ್ಕೊಂಡು ಆ ಪಾರ್ಲಿಮೆಂಟಲ್ಲಿ ಡಿಬೇಟೇ ಇಲ್ಲದೆ ಈ 173ನ ಇನ್ಸೆಂಟ್ ಮಾಡಿದ್ದಾರೆ. ಅದರಿಂದ ಈ ಹೇಟ್ ಸ್ಪೀಚು ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನನ್ನ ಆ್ಯಸ್ ಎ ಲಾಯರ್, ಈ ಹೇಟ್ ಸ್ಪೀಚನ್ನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿ ಧರ್ಮದ ಮೇಲೆ ದ್ವೇಷನ ಭಾಷಣ ಮಾಡಿದರೆ, ಅಮೆಂಡ್ಮೆಂಟ್ ಮಾಡಿ ಕರ್ನಾಟಕ ಆ್ಯಕ್ಟ್, ಅದು ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ, ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಬೋದು. ಇದುವರೆಗೆ ಮಾಡಿಲ್ಲ. ಮತ್ತು UAP ಆ್ಯಕ್ಟ್ ಇನ್ವೋಕ್ ಮಾಡಬೇಕು. ನ್ಯಾಷನಲ್ ಇಂಟೆಗ್ರಿಟಿ, ಸಾವರಿನಿಟಿ, ಸೆಕ್ಷನಿಸಮ್, ಇದೆಲ್ಲ ಅನ್ಲಾಫುಲ್ ಆ್ಯಕ್ಟಿವಿಟೀಸ್, ಅನ್ಲಾಫುಲ್ ಅಸೋಸಿಯೇಷನ್ಸು, ಇದೆಲ್ಲ ಕೂಡ UAPನಲ್ಲಿ ಬರುತ್ತೆ. ಆದರೆ ಏನಾಗುತ್ತೆ, ಒಂದು ಕೈಯಲ್ಲಿ ಕಲ್ಲು, ಒಂದು ಕೈಯಲ್ಲಿ ಬಾಮ್ ಇದ್ದರೆ ಬೇಯ್ಲು, ಕಲ್ಲಿದ್ದರೆ ಜೈಲು. ಅಂದರೆ ಧರ್ಮ ನೋಡ್ತಾರೆ ಅಲ್ಲಿ. ಮತ್ತು UAP ಆ್ಯಕ್ಟು ಒಂದು ಧರ್ಮದವ್ರ ಮೇಲೆ ಮಾತ್ರ ಇನ್ವೋಕ್ ಮಾಡ್ತಾರೆ, ಇನ್ನೊಂದರ ಮೇಲೆ ಇನ್ವೋಕ್ ಮಾಡಲ್ಲ.
ಸೊ ಯು ಎ ಪಿ ಎ ಆ್ಯಕ್ಟ್ ಇನ್ವೋಕ್ ಮಾಡಿದರೆ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಇನ್ನೊಂದು, ಈಗ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂದು ಒಂದು ರಕ್ಷಣೆ ಮಾಡ್ತೀವಿ ಅಂದೆಲ್ಲ ಹೇಳ್ತಾ ಇದ್ದಾರೆ. ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್. ಆ್ಯಂಟಿ ಕಮ್ಯುನಲ್ ಲಾ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪನಿಷ್ಮೆಂಟ್ ಅಪ್ ಟು 3 years. ಅಪ್ ಟು 3 years ಅಂದರೆ ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು, FIR ಮಾಡೋಂಗಿಲ್ಲ, ಅರೆಸ್ಟು ಮಾಡೋಂಗಿಲ್ಲ. ಈಗ ಫೋರ್ಸು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅದು ಏನಾಗುತ್ತೆ, ಹಲ್ಲಿಲ್ಲದೆ ಹಾವು ಆಗುತ್ತೆ. ಹಾವಿಗೆ ಹಲ್ಲಿದ್ದರೆ, ವಿಷ ಇದ್ದರೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಹಲ್ಲು ವಿಷ ಕಿತ್ತುಬಿಟ್ಟು ಹಾವು ಬಿಟ್ಟರೆ ಜನಗಳು ಆಟ ಆಡ್ತಾರೆ. ಆ ರೀತಿ ದಿ ಫೋರ್ಸ್ ಈಸ್ ನಾಟ್ ಎಕ್ವಿಪ್ಡ್ ವಿತ್ ದಿ ಲಾ. ಸೊ ಅದರಿಂದ ಕಮ್ಯುನಲ್ ಹೇಟ್ರೇಟನ್ನೇ ಕಾನೂನು ಮುಖಾಂತರ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಎರಡನೇದು, ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಇಲ್ಲಿ ಲಾ ಬ್ರೇಕರ್ಸೇ ಲಾ ಮೇಕರ್ ಆಗ್ತಾರೆ. ಅಂದರೆ ಲಾ ಕೀಪರ್ಸು ಪೊಲೀಸು. ಈಗ ಪೊಲೀಸರು ಒಂದೊಂದು ಸ್ಟೇಷನಲ್ಲಿ ನೋಡಿದರೆ 10 ವರ್ಷ ಒಂದು ಕಾನ್ಸ್ಟೇಬಲ್ ಒಂದೇ ಸ್ಟೇಷನಲ್ಲಿ ಇರ್ತಾರೆ. ಅಲ್ಲಿ ಇನ್ಸ್ಪೆಕ್ಟರ್ಸು ಏನು ಇದು ಇವ್ರದ್ದು ಎಲ್ಲನೂ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. 3 ಜನನೂ ಒಂದು ರೈಲಲ್ಲಿ ಹೋಗ್ತಿರ್ತಾರೆ, ಒಂದೇ ಇದರಲ್ಲಿ. ಸೊ ನನ್ನ ಪ್ರಕಾರ ಇಲ್ಲಿ ಈ ಸ್ಪಾಟ್ ಸ್ಟಡಿ ಫ್ಯಾಕ್ಟ್ ಫೈಂಡಿಂಗಲ್ಲಿ ನೋಡಿದರೆ ಮೋಸ್ಟ್ ಆಫ್ ದ ಕಿಲ್ಲಿಂಗ್ಸ್, ಮೋಸ್ಟ್ ಆಫ್ ದ ಅಟ್ಯಾಕ್ಸ್ ಆರ್ ಡ್ಯೂ ಟು ಇನ್ಯಾಕ್ಟಿವೇಷನ್ ಆಫ್ ದಿ ಪೊಲೀಸರು ತಕ್ಷಣ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಈಗ ಸುಭಾಷ್ ಶೆಟ್ಟಿ ಅಟ್ಯಾಕ್ ಆದಮೇಲೆ 4 307 ಎಲ್ಲ ಯುವಕರಿಗೆ ಚಾಕು ಹಾಕಿದ್ದಾರೆ. ಚಾಕು ಸೀರಿಯಸ್ ಅಫೆನ್ಸಸ್ಸು 4. ಇದರ ರಿಪೀಟೆಡ್ ಆಗಿದ್ದು ಯಾವುದೂ ಬರ್ತಾಯಿಲ್ಲ. ಇದರಿಂದ ಏನಾಗುತ್ತೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ವೆಸ್ಟ್ಮೆಂಟು ಬರೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಇನ್ಸ್ಟಿಟ್ಯೂಷನ್ ಕೂಡ ಮಕ್ಕಳನ್ನು ಕಳಿಸಲು ಭಯಭೀತಿ ಉಂಟು ಮಾಡಿದ್ದಾರೆ. ಅದರಿಂದ ಅಭಿವೃದ್ಧಿ. ಇನ್ನೊಂದು, ಈ ಅಲ್ಪಸಂಖ್ಯಾತರು ಫೀಲ್ಸ್ ವೆರಿ ವೆರಿ ಅನ್ಕಂಫರ್ಟಬಲ್, ಅನ್ಪ್ರೊಟೆಕ್ಟಿವ್, ಲೀಗಲ್ ಪ್ರೊಟೆಕ್ಷನ್ ಇಲ್ಲ. ಈಗ ಒಬ್ಬನೇ ಹೋದರೆ ಏನಾಗುತ್ತೆ, 4 ಸ್ಟ್ಯಾಬಿಂಗ್ ಆಗಿದೆ, 1 ಮರ್ಡರ್ ಆಗಿದೆ, ಇನ್ನೊಂದು ಅಟೆಂಪ್ಟ್ ಟು ಮರ್ಡರ್ ಆಗಿದೆ. ಈ ವಾತಾವರಣದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅವರು? ಆಟೋ ಓಡಿಸ್ತಾರೆ, ಇಲ್ಲ ಪಿಕಪ್ ವ್ಯಾನ್ಸು, ಕನ್ಸ್ಟ್ರಕ್ಷನ್ ವರ್ಕು, ಇಂಥ ಫಿಶ್ಶು ಅದು ಏನು ಒಂದು ಇದು ಇಂಡಿಯಾ ಈಸ್ ಟರ್ನಿಂಗ್ ಲೈಕ್ ಅ ಯುಗಾಂಡ ಆರ್ ರೋಗ್ ಸಿಟಿ. ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಬಟ್ ಕರಾವಳಿ ಪ್ರದೇಶದಲ್ಲಿ ಇಟ್ಸ್ ಅ ಬ್ಯಾಡ್ ಲ್ಯಾಬೊರೇಟ್ರಿ. It will bring bad name not only to the people of Dakshina Kannada, entire Karavali as well as the state. So ಮಾಧ್ಯಮದರು ವಿಚಾರಣೆಗಳೆಲ್ಲ ಕೂಡ, see, there must be a political understanding, a proper understanding of the history, misinformation, disinformation, ದ್ವೇಷ ಭಾಷಣೆಯನ್ನು ಕಟ್ ಮಾಡಿದ್ರೇನೆ ಇದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಇದು. It's been referred to. When it is referred, it's not invocation. No. When it is referred, there must be a schedule offense. There is a schedule offense. 302. Clear agide, order tal clear agide. There is a suspicion. Aito. Why NIA? Why NIA in one case? Refer all the 3 cases to NIA. 3 ಮಾಡಿದ್ರು. ಪ್ರೈಮಾ ಫೇಸಿ ನಾನು ಹೇಳಿದ್ದು ಮೇಲ್ನೋಟಕ್ಕೆ ಕಂಡು ಬರೋದು, ಡಾಕ್ಯುಮೆಂಟಲ್ಲಿ ಕಂಡು ಬರೋದು. 1 appears to be a revenge murder on personal basis, 2 appears to be murder on community basis. ಈಗ UAPA NIA ಬರೋದು ಇಫ್ ದೆರ್ ಈಸ್ ಎ ಶೆಡ್ಯೂಲ್ ಅಫೆನ್ಸ್. ವಿತೌಟ್ ಎ ಶೆಡ್ಯೂಲ್ ಅಫೆನ್ಸ್ NIAಗೆ ಅಧಿಕಾರ ಎಲ್ಲಿ ಬರುತ್ತೆ? ಶೆಡ್ಯೂಲ್ ಅಫೆನ್ಸ್ನ ಬಿಟ್ಟು ಬೇರೆ ಅಫೆನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ NIAಗಿಲ್ಲ. CBI ಮಾಡುತ್ತೆ. ಆನ್ ರೆಫರೆನ್ಸ್ CBI can investigate. NIA can investigate any offense along with UAPA. UAPA schedule offense, suppose fake note is a schedule offense. Fake note 389 ABCD. So ಇದು schedule offense, ತನಿಖೆ ಮಾಡ್ಬೋದು. 302 is not a schedule offense. ಒಂದು ಕೇಸ್ ಮಾತ್ರ NIAಗೆ ಎಲ್ಲನೂ ಕೊಡಿ. PFI is not banned like ISIS, Al Qaeda,
See, that is declared as terrorist organization. PFI is not declared as terrorist organization. It is declared as unlawful association. ಹಾಗಂದರೆ ಅನ್ಲಾಫುಲ್ ಅಸೋಸಿಯೇಷನ್ದು ಇದಕ್ಕೆ ಬರೋದಿಲ್ಲ NIAಗೆ, ಓನ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂಡರ್ ಸೆಕ್ಷನ್ 35(1) ಆಫ್ UAP ಆ್ಯಕ್ಟ್. ಟೆರರಿಸ್ಟ್ ದರ್ ಆರ್ 42 ಟೆರರಿಸ್ಟ್ ಆರ್ಗನೈಸೇಷನ್. ಆ ಲಿಸ್ಟಲ್ಲಿ PFI ಇಲ್ಲ. ಸೊ ಅದರಿಂದ ಆಸ್ ಬ್ಯಾನ್ ಆಸ್ ಎ ಅನ್ಲಾಫುಲ್ ಅಸೋಸಿಯೇಷನ್, ನಾಟ್ ಆಸ್ ಎ ಅಸೋಸಿಯೇಷನ್ ಅಂತ ಬಂದಲ್ಲ, ನಾಟ್ ಅದೇ ಸರ್ activities are ಸರ್ unlawful 35(1) ಸರ್ ನೀವು ಗೂಗಲ್ ಮಾಡಿ 35(1). ದೆರ್ ಆರ್ 42 ಬ್ಯಾಂಡ್ ಆರ್ಗನೈಸೇಷನ್. PFI ಈಸ್ ನಾಟ್ ಎ ಬ್ಯಾಂಡ್ ಆರ್ಗನೈಸೇಷನ್. ಈಗ PFI ಕೈವಾಡ ಇದೆ, ಯಾರದೇ ಕೈವಾಡ ಇರುತ್ತೆ ತನಿಖೆ ಮಾಡಿ. ಬಟ್ ಒಂದು ಮಾತ್ರ NIA, ಎರಡು ಯಾಕೆ ಇಲ್ಲ? ತಪ್ಪೇ, ಯಾರು ಕೊಲೆ ಬೇಕಾಗಿಲ್ಲ. ಯಾರು ಮಾಡಿ ಸುಭಾಷ್ ಶೆಟ್ಟಿ, ವಿ ಡೋಂಟ್ ಅಕ್ಸೆಪ್ಟ್ ದಟ್ ಮರ್ಡರ್. ಅಲ್ಟಿಮೇಟ್ಲಿ ಲಾ ತನಿಖೆ ಮಾಡಲಿ, ಏನು ಶಿಕ್ಷೆ ಆಗುತ್ತೆ ಆಗಲಿ, ಲಾನ ಕೈಯಲ್ಲಿ ತಗೊಂಡು ಕೊಲೆ ಮಾಡಿಬಿಡೋದ ಅಂದರೆ ಸಿಟಿ ಹೆಸರೇ ನಾವೇನು ವಿ ಆರ್ ನಾಟ್ ಜಸ್ಟಿಫೈಯಿಂಗ್ ಎನಿ ಅಟ್ಯಾಕ್. ವೆನ್ ಒಂದು ಕೇಸು ನೀವು NIA ಕಳಿಸಿದ್ರೆ ಇನ್ನೂ 2 ಕೇಸು ಕಳಿಸಿ. ನಾನು ಡೆಫಿನೇಷನ್ ಹೇಳಿದ್ದೆ, ಟಾರ್ಗೆಟೆಡ್ ಅಟ್ಯಾಕ್, ಟಾರ್ಗೆಟೆಡ್ ಆನ್ ಕಮ್ಯುನಿಟಿ, ಟಾರ್ಗೆಟೆಡ್ ಆನ್ ಎ ಇಂಡಿವಿಜುವಲ್. ಟಾರ್ಗೆಟೆಡ್ ಆನ್ ಎ ಕಮ್ಯುನಿಟಿ ಅಂದರೆ ಅದು UAPAಗೆ ಬರುತ್ತೆ. ಒಂದು ಕಮ್ಯುನಿಟಿ, ನಾನು ಹಿಂದೂ ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ಅಟ್ಯಾಕ್ ಮಾಡಿದರೆ ಅದು UAPA ಬರುತ್ತೆ. ವೆದರ್ ಐ ಆಮ್ ಎ ಬುದ್ಧಿಸ್ಟ್ ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದರೆ UAPA ಬರುತ್ತೆ. ಅದು ಎಲ್ಲಿದೆ? ವೇರ್ ಈಸ್ ದ ಮೆಟೀರಿಯಲ್ ಫಾರ್ ದ್ಯಾಟ್? ನಾನು ಮಾಧ್ಯಮದಲ್ಲಿ ನೋಡಿದೆ. ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಅದು ದೇಶದ್ರೋಹ. ಅದು ಅರೆಸ್ಟ್ ಮಾಡಬೇಕು, ಕೊಂದುಬಿಡೋದಾ? ಕೊಲ್ಲೋಕೆ ಯಾರು ಅಧಿಕಾರ ಕೊಟ್ಟಿದ್ದು? ಆ ಥರ ಅವನು ಹೇಳ್ದ ಅಂದು ಎಲ್ಲಿದೆ ಮೆಟೀರಿಯಲ್ಲು? ಯಾರು ಹೇಳಿದ್ರೇನೋ ತಪ್ಪೇ, ಅದು ದೇಶದ್ರೋಹ. ಅದು ಒಪ್ಕೊಂಡಿದ್ದಾರೆ ಅನ್ನೋದು ನೀವು ಹೇಳಬೇಕು. ಒಪ್ಕೊಂಡಿದ್ದು ನಾನು ಎಲ್ಲಿ ನೋಡಿಲ್ಲ. ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂದು ಯಾರು ಹೇಳಿದ್ರೇನೋ ತಪ್ಪೇ. ಅದಕ್ಕೆ ಕಾನೂನಿದೆ, ಪೊಲೀಸ್ ಫೋರ್ಸ್ ಇದೆ. ಅದನ್ನು ನಾವೇ ಕೈಯಲ್ಲಿ ತಗೊಂಡು ಅದಕ್ಕೆ ನಾವು ಕೊಂದುಬಿಟ್ಟಿವಿ ಅಂತ ಅವ್ರು ಹೇಳಿದ್ದಾರೆ. ಅವನು ಹಂಗೆ ಹೇಳ್ದ, ನಾವು ಕೊಂದಿವಿ ಅಂದೆ. ನಾವು ಇನ್ನೋಸೆಂಟ್ ಅಂದೇ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಕೂಡ ರಿಜೆಕ್ಟ್ ಆಗಿದೆ. ಅಲ್ಲಿ ಅವನು ಹಂಗೆ ಹೇಳ್ದ, ಅದರಿಂದ ನಾವು ಕೊಂದಿವಂದು ಅರೆಸ್ಟ್ ಆಗಿರೋರೇ ಹೇಳಿಲ್ಲ. ನೋಡಿ, ಅದು ನಾನು ನೋಡಿದೆ ಆವತ್ತು ದಿವಸದಿಂದ. ಓಕೆ, ಆವತ್ತು ದಿವಸದಿಂದ ನೋ ಐ ಆಮ್ ಕೀನ್ಲಿ ಅಬ್ಸರ್ವಿಂಗ್ ಸರ್. ಅದನ್ನು ಆವತ್ತಿಂದ ಎಲ್ಲ ಸೋಷಿಯಲ್ ಮೀಡಿಯಾನು ಕೇಳಿಸ್ಕೊಂಡಿದ್ದೀನಿ, ಎಲ್ಲ ಪೇಪರಲ್ಲಿನೂ ಓದಿದ್ದೀನಿ. ಪೇಪರಲ್ಲಿ ಓದಿರ್ಬೋದು. ನೀವ್ ಹೇಳಿದ್ದು ನಾನು ಸತ್ಯಶೋಧನ ವರದಿ ಅಂತ ಹೇಳಿದ್ದು. ನಾನು ಅದಕ್ಕೆ ಅದನ್ನೇ ನೇರ ಕ್ವೆಶ್ಚನ್ ಮಾಡಿದೆ. ಹೌದೌದು, ಮೀಡಿಯಾದನ್ನೇ ಇಟ್ಕೊಂಡು ವರದಿ ಮಾಡಿದ್ದ. ಈಗ ಒಂದು ನಿಮಿಷ, ಉಡುಪು ಘಟನೆ ಅದು ಕಮ್ಯುನಲ್ ಅಲ್ಲ ಅಂತ ಒಂದು ವಾದ ಇದೆ. ಯಾವುದು? ಉಡುಪು ಕಮ್ಯುನಲ್ ಇಲ್ಲ, ವಾದ ಪ್ರತಿವಾದ ಇದೆ. ಅವನು ಈ ಏರಿಯಾ ಸೇರಿದವನಲ್ಲ. ಅವನ ಹೆಸರು ಅಶ್ರಫ್. ಅವನೊಂದು ಮುಸ್ಲಿಮು. ಕ್ರಿಕೆಟ್ ಆಟ ಆಡ್ತಿದ್ರು. ಮರ್ಡರ್ ಆದಮೇಲೆ ಕೂಡ ಆಟ ಆಡ್ತಿದ್ರಂದು ಮಾಧ್ಯಮದಲ್ಲಿ ಬಂದಿದೆ. ಇದೇ ಪ್ರಾಬ್ಲಮ್ ಸರ್, ಇದೇ ಪ್ರಾಬ್ಲಮ್ಮು. ಏನಾಗುತ್ತೆ ಅಂದರೆ ಅವನ ಸಪೋರ್ಟ್ರ್ ಅಲ್ಲಿ ಯಾರು ಇಲ್ಲ, ಅದರಲ್ಲಿ ದೂರು ಕೊಡೋರಿಲ್ಲ. ಒಬ್ಬ ಆಟ ಆಡ್ತಿದ್ದಾರೆ, ಒಬ್ಬ ಮನುಷ್ಯ ಸತ್ತಿದ್ದಾನೆ. ಆಟ ಆಡೋರಿಗೆ ಅಲ್ಲಿ ಇದನ್ನು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಗೊತ್ತಿಲ್ವಾ? ಯಾಕೆ ಕೊಟ್ಟಿಲ್ಲ ಅವರು? 2 ದಿವಸ FIR ಆಗಿ ರಿಜಿಸ್ಟರ್ ಮಾಡಿಲ್ಲ. ಯಾಕೆ ಅದಕ್ಕೆ ಕ್ವಶನ್ ಮಾಡೋಣ. ಈಗ ಫ್ಯಾಕ್ಟ್ ಫೈಂಡಿಂಗ್ ವಾಟ್ ಇನ್ಫಾರ್ಮೇಷನ್. ರೆಹಮಾನ್ ಇದಕ್ಕೆ ಹೋಗಿದ್ವಿ, ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ದೀವಿ. ಏನು ಆನ್ಸರ್ ಬೇಕಾಗುತ್ತೆ? ನೋಡಿ, ನಾನು ಇವತ್ತು ಬಂದೆ, 2 ದಿವಸ ಫ್ಯಾಕ್ಟ್ ಫೈಂಡಿಂಗ್ ಆಗಿದೆ. ನಮ್ಮ ಡೊಮೈನ್ಗೆ ಏನಿದೆ ಅದನ್ನೇ ಹೇಳಿದ್ದೀವಿ. ಅದು ಚಾರ್ಜ್ ಶೀಟ್ ಹಾಕಿದ ಮೇಲೆ, ಟೆಸ್ಟ್ ಮಾಡಿದ ಮೇಲೆ, ಇದೇನು ಮೀಡಿಯಾ ಟ್ರಯಲ್ ಅಲ್ಲ, ಫ್ಯಾಕ್ಟ್ ಫೈಂಡಿಂಗ್ ಟ್ರಯಲ್ ಅಲ್ಲ. ಮೀಡಿಯಾ ಟ್ರಯಲ್ ಅಲ್ಲ, ಫ್ಯಾಕ್ಟ್ ಫೈಂಡಿಂಗ್ ಟ್ರಯಲ್ ಅಲ್ಲ. ಹೌದು ಸರ್, ಇದೇನೇ ಮಾಧ್ಯಮದಲ್ಲಿ ಬಂದಿದೆ. ಅಲ್ಲಿರೋರನ್ನ ವಿಚಾರಣೆ ಮಾಡಿದ್ವಿ, ಇದನ್ನೇ ಹೇಳಿದರು, ಅದನ್ನು ನಾವು ಹೇಳಿದ್ವಿ. 2 ಸೇರಿ 2 ಎಸ್ ಬೋತ್ ವಾಟ್ ವಿ ಅಸರ್ಟೈನ್, ವಾಟ್ ವಿ ಪರ್ಸೀವ್ಡ್, ಯಾರ ಹತ್ರ ಮಾತಾಡಿದ್ವಿ, ಅದರ ನೊಂದವ್ರ ಫ್ಯಾಮ್ಲಿನಲ್ಲಿ ಮಾತಾಡಿದ್ವಿ, ಎಲ್ಲರ ಹತ್ರ ಮಾತಾಡಿದ ಮೇಲೇ ಈ ವರದಿಯನ್ನು ನಾನು ಹೇಳ್ತೇನೆ. ಬೇಡಿಕೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವ್ರಿಗೆ ಗೊತ್ತಿಲ್ಲ, ಅದು ಎಲ್ಲ ವಿಚಾರ. ಈಗ ಫ್ಯಾಕ್ಚುಯಲ್ ಸಿನಾರಿಯೋ, ಟಾರ್ಗೆಟೆಡ್ ಅಟ್ಯಾಕ್, ಇಂಡಿವಿಜುವಲ್ ಟಾರ್ಗೆಟ್, ಕಮ್ಯುನಿಟಿ ಟಾರ್ಗೆಟ್.
ಕಮ್ಯುನಿಟಿ ಟಾರ್ಗೆಟ್ ಆದರೆ UAPA NIA ಬರಬೇಕಂದು ಕಾನೂನು ಹೇಳುತ್ತೆ. ಹಲವಾರು ಜಡ್ಜ್ಮೆಂಟ್ಗಳಿದೆ. ಇಂಡಿವಿಜುವಲ್ ಅಟ್ಯಾಕ್ ಬಂದರೆ ಸುಮಾರು ಕೇಸ್ ಲಾಸ್ ಇದೆ ಹೇಳ್ಬೋದು, ಇಲ್ಲ ಅಂದು ಬಂದಿದೆ. 302ನಲ್ಲಿ ಮರ್ಡ್ರ್ ಆಗಿ UAPA ಹಾಕಿ ಅದು ಸರಿ ಇಲ್ಲ ಅಂದು ಕ್ವಾಶ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಹೇಳಿದ್ದೀನಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ವ್ಯೂ ಇರಬೇಕು. ವಾಟ್ ಐ ಹ್ಯಾವ್ ಸೀನ್ ಪರ್ಸೀವ್ಡ್ ಅದನ್ನೇ ಹೇಳಿದ್ದೀನಿ. ಒಂದು, ನಾನು ಲಾಯರು, ಆ FIR ಓದಿದೆ, ಅವ್ರ ಹತ್ರ ಹೋಗಿ ಮಾತಾಡಿದೆ. ನನಗೆ ಆ್ಯಸ್ ಎ ಲಾಯರ್ ಇಟ್ ಆಸ್ ಎಲಿಮೆಂಟ್ ಆಫ್ UAPA ಅವ್ರು ಹೇಳಿದ್ದು. ಆ ಹುಡುಗನ ಹತ್ರನೇ ಮಾತಾಡಿದ್ದೆ. ಆ ಹುಡುಗ ಇದೆ, ಅವರು ಬೇಡ್ಕೊಂಡ್ರಂತೆ ಬಿಟ್ಬಿಡಿ, ನಾವೆಲ್ಲ ಒಂದೇ ಊರಿನವರು ಇಲ್ಲ ಅಂದು ಅವ್ರು ಏನೇನು ಹೇಳಿದ್ರು ಅದು ಕೂಡ ನಾವು ಮಾತಾಡಿ ನೋಟ್ ತಗೊಂಡು ಬಂದಿದ್ವಿ. ಸೊ UTಕಾದರೂ ಈಗ ಸ್ಪೀಕರು ಅವ್ರ ಪರ್ಸೆಪ್ಷನ್ ಬೇರೆ, ನಾನು ಒಂದು ಸೀನಿಯರ್ ಲಾಯರು, ನನ್ನ ಪರ್ಸೆಪ್ಷನ್ ಬೇರೆ. ಕಾನೂನು ರೀತಿ ದೆರ್ ಇಸ್ ಎ ಎಲಿಮೆಂಟ್ ಟು ರೆಫರ್ ಅಂದು ಹೇಳಿದ್ದೀನಿ. ದಿಸ್ ಈಸ್ ಅಪ್ ಟು ದಟ್ ಫ್ಯಾಮಿಲಿ. ಈಗ ಒಂದು ಮರ್ಡರ್ ಆಗುತ್ತೆ, ಇಟ್ ಈಸ್ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ಅವ್ರು ಬೇಡ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತಾರ? ಕೇಸ್ ವಾಪಸ್ ತಗೊಳ್ಳಿ ಒಂದು ತಗೊಳಕ್ಕಾಗುತ್ತಾ? ದಿಸ್ ಆರ್ ಆಲ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ಅದು ಸರಿಯಿಲ್ಲ ಅಂದರೆ ನಾವು ಸರಿಯಲ್ಲ ಅಂತ ಹೇಳ್ತೀವಿ. ಅವ್ರು ಯಾರು ಸರ್ ಅಲ್ಲಿ ಹೋಗಿಲ್ಲ ಸರ್, ಹೋಗಿಲ್ಲ. ಇರೋದನ್ನೇ ನಿಜಾನೇ ಹೇಳಬೇಕು. ಓದೆ ಅಂತ ಹೇಳಬೇಕು. ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಹೋಗಿಲ್ಲ. ಅಶ್ರಫ್ ಫ್ಯಾಮ್ಲಿನೇ ಅವರು ದಕ್ಷಿಣ ಕನ್ನಡದವ್ರಲ್ಲ, ಅವ್ರು ಏನೋ ಎರ್ನಾಕುಳಂದವರು. ಅವ್ರು ಯಾರು ನಮ್ಗೆ ಈಗ ಯಾರೋ ಹೇಳಿದ್ರು, ಅವ್ರ ನೆಂಟರು ಯಾರೋ ಬಂದಿದ್ದಾರೆ ಅಂದು. ಅಲ್ಲಿ ಯಾರೂ ಇಲ್ಲ ಸರ್. ಅದು ಅವ್ರು ಮಾತ್ರ ನಾವು ಹೋದ್ವಿ, ಮಾತಾಡಿದ್ದೀವಿ. ಇಲ್ಲಿ ಬೇರೆಯವ್ರ ಹತ್ರನೂ ಮಾತಾಡಿದ್ದೀವಿ. ಮಾಧ್ಯಮದಲ್ಲಿ ಬಂದಿದ್ದ ವಾಟ್ ಎವರ್ ಐ ಸೆಡ್ ಇಟ್ ಈಸ್ ಇನ್ ದ ಡೊಮೈನ್ ಆಫ್ ಮೀಡಿಯಾ. ಫ್ಯಾಕ್ಟು ಫಿಕ್ಷನ್ನು ಟೆಸ್ಟ್ ಮಾಡಬೇಕು. ನಾನೇನು ಟೆಸ್ಟ್ ಮಾಡಿ ಹೇಳ್ತಾ ಇದ್ದೀನ? ಐ ಆಮ್ ಓನ್ಲಿ ಸೆಡ್ ಅಬೌಟ್ ದಿ ಫ್ಯಾಕ್ಟ್ ಫೈಂಡಿಂಗ್ ಅಂದಿದೆ. ಇಟ್ ಮೇ ಬಿ ಫಿಕ್ಷನ್ ಆಲ್ಸೋ. ಯಾವಾಗ ಅದು ನ್ಯಾಯಾಧೀಶರು ಹೇಳಬೇಕು ಆಫ್ಟರ್ ಟೆಸ್ಟು. ಇದು ಯಾವುದು ಟೆಸ್ಟಿಂಗ್ ಅಲ್ಲ. ಹೌದು, ಟಾರ್ಗೆಟೆಡ್ ಕಿಲ್ಲಿಂಗ್ ಅಂದರೆ ಅದು ಕಮ್ಯುನಲ್ ಮರ್ಡರ್ ಆಗುತ್ತೆ. ಅದು ನೋಡೋಣ, ತನಿಖೆ ಆಗಲಿ. ಇದೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಥರ ಮಾಡ್ತಾ ಇದ್ದೀರಾ? ನೋಡಿ, FIR ಕಂಟೆಂಟ್ ಮೇಡಮ್, FIR ಕಂಟೆಂಟನ್ನು ತಗೊಳ್ಳಿ. ಸಿ ಆಲ್ ದ 3 ಕಂಟೆಂಟ್. ಫ್ಯಾಕ್ಟ್ ಫೈಂಡಿಂಗ್ ಮಾಡೇ ಇಲ್ವಾ? ನಾವು ಸ್ಪಾಟ್ಗೆ ಹೋಗಿಲ್ವಾ? ಹೋಗಿರೋದನ್ನೇ ಹೇಳಿದೆ. ಬಟ್ ಪ್ಲೀಸ್ ಡೋಂಟ್ ರೀಡ್ ಇನ್ ಬಿಟ್ವೀನ್ ದ ಲೈನ್. ಫುಲ್ ಲೈನ್ ಓದಿ ನೀವು. ನೋ ಇನ್ ಬಿಟ್ವೀನ್ ಲೈನ್ ಓಕೆ. ನಾನು ಎಷ್ಟು ಹೇಳಿದ್ದೀನಿ ಕೇಳಿದ್ದೀರಾ? ನಾವು ಸುಭಾಷ್ ಶೆಟ್ಟಿ ಮನೆಗೆ ಹೋಗಲಿಲ್ಲ. ಇನ್ನು ಅಶ್ರಫ್ ಅವ್ರು ಯಾರು ನೆಂಟರು ನಮಗೆ ಸಿಗಲಿಲ್ಲ. ಅನೇಬಲ್ ಟು ಗೋ ಡೀಪ್ ಇನ್ ಟು ದ್ಯಾಟ್. ಒಬ್ಬ ಮನುಷ್ಯ ಬದುಕಿದ್ದಾನೆ, ಈಸ್ ಅನ್ ಇಂಜೂರ್ಡ್ ವಿಟ್ನೆಸ್. ಅವನ ಹತ್ರ ಹೋಗಿ ಮಾತಾಡಿದ್ದೀವಿ. ಪ್ಲಸ್ FIR ಕಂಟೆಂಟು ಮಾಧ್ಯಮದಲ್ಲಿ ಇಲ್ಲಿ ಯಾರ್ಯಾರ ಹತ್ರ ನಾವು ಮಾತಾಡಿದ್ವಿ. ದೀಸ್ ಆರ್ ಆಲ್ ದ ಸೋರ್ಸಸ್ ಆಫ್ ಅವರ್ ಇನ್ಫಾರ್ಮೇಷನ್. ಇದು ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಕೋರ್ಟು, ನಾವಲ್ಲ. ತಯಾರಿ ಮಾಡ್ತೀವಿ, ಕೊಡ್ತೀವಿ. ಅದು ನಾವು ಕೊಟ್ಟ ಮೇಲೆ ಕೇಳಿ ಸರ್. ನಾವು ಏನೇನೋ ಸ್ಟಡಿ ಮಾಡಿದ್ದೀವಿ, ಏನೇನು 2 ದಿವಸದಿಂದ ಫೈಂಡಿಂಗ್ ಆಗಿದೆ. ಅದು ಪೂರ್ತಿ ಒಂದು ಬುಕ್ಲೆಟ್ಟೇ ತಯಾರಿ ಮಾಡಿ ನಾವು ಕೊಡ್ತೀವಿ, ನಿಮಗೂ ಕೂಡ ಕೊಡ್ತೀವಿ. ಮತ್ತೆ ಬಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅದನ್ನು ಓದ್ಬಿಟ್ಟು ಕ್ವಶ್ಚನ್ ಕೇಳಿ.